ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತ್ರ ಅವರ ರಿಪ್ಲೈ ಕೊಟ್ಟಿದ್ದಾರೆ. ರಾಜ್ಯದ್ದು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಕೊಡ್ತಾರೆ ಅಲ್ವಾ? ಮಧ್ಯೆ ಕೊಡ್ತಾರೆ ಅಂತ. ರಾಜ್ಯದ್ದು ಯಾವುದು ಹೇಳಲಿಲ್ಲ ನೀವು, ಬರೀ ಬೆಂಗಳೂರು ಇಟ್ಕೊಂಡ್ರೆ. ರಾಜ್ಯದ್ದು ಹೇಳಿದ್ದೀನಿ. ಯಾಕೆ ತಂದಿದ್ದೀವಿ, ದುಡ್ಡು ಎಷ್ಟು? ರಿಪ್ಲೈ ಇದೆಯಾ ಇಲ್ಲ? CM ರಿಪ್ಲೈ ಇದೆಯಾ? ಇದೆ, ರಿಪ್ಲೈ ಇದೆ. ಹೌದು ಇದೆ. ಇನ್ನು ನೀವು ಮಾಡ್ಮೇಲೆ ಎರಡು ವಿಚಾರ. ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನೇನು ಪ್ಲ್ಯಾನ್ ಮಾಡ್ತೀರಿ, ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ವಿಸ್ತೃತವಾಗಿ ಹೇಳಿದ್ರು. ಆದರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು, ಭಾವನೆಗಳ ರಾಜಕಾರಣ ಬೇಡ, ಬದುಕಿನ ರಾಜಕಾರಣ ಮಾಡೋಣ ಅಂತ. ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ. ನನಗೆ ದಾಖಲೆಗಳು ತಂದಿದ್ದೆ, ನಾನು ಯಾವುದು ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸುಮಾರು 5,000 ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರಸ್ತೆ, ಒಂದು ರಸ್ತೆನೂ MG ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದ್ದು. ಈಗ ನಾನು ಹೇಳ್ತಾ ಇಲ್ಲ, BMTC ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು, ಏನಪ್ಪ ಅಂತ. ಮೊದಲೆಲ್ಲ 15 ಕಿಲೋಮೀಟ್ರ್ ಇತ್ತು, 15 ಕಿಲೋಮೀಟ್ರ್ ಇತ್ತು. ಒಂದು ಡೀಸೆಲ್ಗೆ, 1 ಲೀಟ್ರ್ ಡೀಸೆಲ್ಗೆ 15 ಕಿಲೋಮೀಟ್ರ್ ಇತ್ತು. ಈಗ ಅದು 11 ಕಿಲೋಮೀಟ್ರಿಗೆ ಬಂದಿದೆ ಸ್ಪೀಡ್. ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ, ಓಡ್ಸೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು, ನೀವಿದ್ದಾಗೂ ಇತ್ತು, ಮುಂದೇನೂ ಇರ್ತೈತೆ. ಅದ್ರನ್ನೇನು ಮಾನದಂಡ ಅಂತ ತಗೊಂಡಾಗ ಹಳ್ಳಗಳು ಬಿದ್ದೋಗಿದೆ, ಹಳ್ಳಗಳು ಬಿದ್ದೋಗ್ಬಿಟ್ಟಿದೆ ಒಂದೊಂದು. ನೀವು ಬೆಂಗಳೂರು, ನಾನು ಹೇಳಿದೆ, ಬೆಂಗಳೂರು ಸುತ್ತಮುತ್ತನೇ, ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು 1000 ಮೇಲೆ ಹಳ್ಳಗಳು ಬಿದ್ದಿದೆ. ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದರೆ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆಗ್ಬಿಟ್ಟಿದೆ. ಅದನ್ನು ಯಾವಾಗ ರಿಪೇರಿ ಮಾಡ್ತೀರಾ? ಅದಕ್ಕೆ ಯಾವ ಟೈಮಲ್ಲಿ? ಯಾಕಂದರೆ ಈಗ ಹಾಳಾಗಿರೋ ರಸ್ತೆಯನ್ನು ರಿಪೇರಿ ಮಾಡೋಕ್ಕೆ ಏನೋ ಒಂದು ಮಾನದಂಡ ಇಲ್ಲ. ಇವ್ರಿಗೇನೋ ಹೇಳ್ತಾರೆ ಹಳ್ಳಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ. ನಮ್ಮ ಕಮಿಷನರ್ ಇದ್ದಾರಲ್ಲ, ಒಂದು ವಾರ ನೋಡ್ತಾರೆ, ಪ್ರೆಸ್ ಅವ್ರು ಕೇಳ್ತಾರೆ ಏನು ಅಂತ, ನಾವು 1,432 ಹಳ್ಳಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಯಾವನ್ ನೋಡೋಕೆ ಹೋಗ್ತಾನೆ? ಡಿ ಕೆ ಶಿವಕುಮಾರ್ ಕೇಳ್ತಾರೆ, ಏನಪ್ಪ ಅಂತ, ಸರ್ ಎಲ್ಲ ಮುಚ್ಚಾಯಿತು ಅಂತಾರೆ. ಆಮೇಲೆ ಇಲ್ಲಿ ಗಲಾಟೆ ಮೀಡಿಯಾದಲ್ಲಿ ಬರ್ತೈತೆ, ಅದು ಹಳ್ಳ ಬಿದ್ದಿರೋ ರಸ್ತೆಗಳು ಅಂತ. ಅವ್ರು ಕಮಿಷನರ್ ಕೇಳ್ತಾರೆ, ಏನಪ್ಪ ಅಂದೆ, ಸರ್ ನಾವು ಮುಚ್ಚಿದ್ರಿ ಸರ್, ಮಳೆ ಬಂತು ಕಿತ್ತೋಗ್ಬಿಡ್ತು ಅಂತಾರೆ. ಮುಗ್ದೋಯ್ತು ಅವ್ರ ಆನ್ಸರು. ಅಲ್ಲೇ ಟ್ಯಾಪ್ ಹಾಕಂತಾರೆ ಅವರು. ಜನಗಳ ಪಾಡೇನು? ನಿಮ್ಗೆ 5,000 ಕೋಟಿ ನೀವು ಟೆಂಡರ್ ಕರೆದು ರಸ್ತೆಗಳನ್ನು ನೀವು ಸರಿ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ. ನಾನು ಬೆಂಗಳೂರು ಪರವಾಗೂ ಮಾತಾಡೋಕ್ಕಾಗಲ್ಲ. ಇಡೀ ರಾಜ್ಯದ ರಸ್ತೆಗಳು ಹಂಗೆ ಆಗಿದೆ. ಇಡೀ ರಾಜ್ಯದ ರಸ್ತೆಗಳು ಅದೇ ಸ್ಥಿತಿ. ಬೆಂಗಳೂರು ರಸ್ತೆಗಳಂತನೂ ಕೂಡ ನೀವು ಒಂದು ರೀತಿ ಶಾಪ ಆಗ್ತಾಯಿದೆ. ಅದನ್ನು ಯಾವಾಗ ಮಾಡ್ತೀರಾ? ಏನು ಮಾನದಂಡ ಇದೆ ಅದನ್ನು ನೋಡಿ. ಫಸ್ಟು ನೀವು ಟನಲ್ ಮಾಡಿ, ನಾನೇನು ವಿರೋಧ ಮಾಡೋಕ್ಕೆ ಹೋಗಲ್ಲ. ಟನಲ್ ಮಾಡಿ ಬೇಕಾದರೆ ಆಕಾಶದಲ್ಲೂ ಮಾಡಿ, ಮತ್ತು ಪಾತಾಳದಲ್ಲೂ ಹಿಂದೆ ದೇವಲೋಕ ಅಂತ ಒಂದಿತ್ತು, ದೇವಲೋಕ ಬೇರೆ, ಆಮೇಲೆ ಪಾತಾಳ ಲೋಕ. ಪಾತಾಳದಲ್ಲೆಲ್ಲ ಈ ರಾಕ್ಷಸರು, ನಾಗ ಇವೇನೇನೋ ಇದ್ವು. ಇವಾಗ ನೀವು ಅದನ್ನು ಮಾಡಿ. ಪಾತಾಳದಲ್ಲಿ ನಾಗಲೋಕನೂ ಒಂದು ಮಾಡಿ, ಭೂಲೋಕ ಒಂದು ಮಾಡ್ರಿ. ಭೂಲೋಕನ ಸರ್ ಮಾಡ್ಬಿಡಿ ಸಾಕು. ನಂದು ಕರೆಕ್ಟ್. ನಮ್ಮ ಅಧ್ಯಕ್ಷರು ನನ್ನ ಪಕ್ಕದಾಗ ಸಾಕು. ಯಾವ ನೋಡಿಲ್ಲ ನಾವು, ಅದಾವ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಲೋಕ ಒಂದು ಮಾಡೋಣ. ಕರೆಕ್ಟ್. ನಮಗೆ ಅದು ಬೇಡ, ಮೇಲಿನ ಲೋಕನೂ ಬೇಡ, ಪಾತಾಳನೂ ಬೇಡ. ನಮ್ಮ ಭೂಲೋಕ ಒಂದು ಸರಿ ಮಾಡಿ ಓಡಾಡಕ್ಕೆ ಒಂದು ಸರಿ ಮಾಡಿಕೊಟ್ಬಿಟ್ರೆ ನಿಮಗೆ ಆ ಪವರ್ಫುಲ್ ಮಿನಿಸ್ಟ್ರ್ ಅನ್ನೋ ಬ್ರ್ಯಾಂಡ್ ಕರೆಕ್ಟಾಗಿ ಆಗ್ತೈತೆ. ನೀವೇನು ಹೇಳ್ತಾರೆ, ನಾನು ಇರ್ತೀನಿ, ನಾನು ಹೋಗ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಮಾಡಿದ್ದೀನಿ ಅದೇ ನಾನು ಸಾಕ್ಷಿ ಅಂತ ಹೇಳ್ತೀರ. ಹಂಗೆ ಬೆಂಗಳೂರಿಗೆ ಒಂದು ಸಾಕ್ಷಿ ಕೊಡಿ. ಡಿ ಕೆ ಶಿವಕುಮಾರ್ ಇದ್ದಾಗ ಎಲ್ಲ ರಸ್ತೆಗಳು ಸರಿಯೋದಪ್ಪ ಅಂತ ಹೇಳಿ. ಅದಕ್ಕೆ ನಮ್ಮ ವಿಶ್ವನಾಥ್ ಯಾವಾಗ ಹೇಳ್ತಾರೆ, ಫಸ್ಟು ಹಣ ಬಿಡುಗಡೆ ಮಾಡಿ. ಇಲ್ಲಿ ಹೇಳ್ತಾರೆ ಇವರು, ಹಣನೇ ಬಿಡುಗಡೆ ಆಗಲ್ಲ, ಹಣನೇ ಬಿಡುಗಡೆ ಆಗಿಲ್ಲ. ತಾರತಮ್ಯ ಅಂತ ಹೇಳ್ತಾರೆ. ಮಾಡಲಿ, ನಾವು ತಾರತಮ್ಯ ಅದು ಹೇಳಬೇಕು. ಅವರು ನಾವಿದ್ದಾಗೂ ಹೇಳಿದ್ದೀರಿ, ಅವರಿದ್ದಾಗೂ ಹೇಳಿದ್ದಾರೆ ತಾರತಮ್ಯ. ನಾನು ಅದನ್ನು ಅಂಕಿಅಂಶಕ್ಕೆ ಕೊಡೋಕ್ಕೆ ಹೋಗಲ್ಲ.
ಅಂಕಿ ಅಂಶ ಕೊಡೋಕೆ ಹೋಗಲ್ಲ. ನನಗೆ ಇದುವರೆಗೂ ಬಂದಿರೋದು ಕಳೆದ 2 ವರ್ಷದಲ್ಲಿ 25 ಕೋಟಿ ಬಂದಿರೋದು. ನಾನು ಒಬ್ಬೊಬ್ಬ ಕಾಂಗ್ರೆಸ್ಗೆ MLAಗಳು ಕೇಳ್ತೀನಿ. ಇಲ್ಲಿ ನಮ್ಮ ಶಿವಾಜಿನಗರದ MLAನೂ ಇದ್ದಾರೆ, ಕೇಳಿ ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ, ನಮ್ಮ ಬೈರ್ತಿ ಸುರೇಶ್ಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೇಳಿ. ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ದೀರಿ, ಅದರಲ್ಲಿ 10% ಕೊಟ್ಟಿಲ್ಲ ನಮ್ಮ ದುಡ್ಡು. ಅದಕ್ಕೆ ಬೆಂಗಳೂರಿಗೆ ನೀವು MLAಗಳು ಮಖ ತೋರಿಸ್ಕೊಂಡು ಓಡಾಡೋ ರೀತಿ ಮಾಡಿ ಬೆಂಗಳೂರಿಗೆ. ಅದಕ್ಕೆ ಸೋಮವಾರ DK ಶಿವಕುಮಾರ್ ಅವ್ರು ಹೇಳಿದ್ದಾರೆ ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೋಮವಾರ ತಾನೇ ಶಿವಕುಮಾರ್ ಅವರೇ? ಹಾಂ, ಅಲ್ಲ ಬಿಡುಗಡೆ ಡೇಟ್ ಹೇಳಿ. ಹಾಂ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಧರಣಿ ಮಾಡೋಕ್ಕೆ ಅವ್ರ ಮನೆ ಮುಂದೆ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ.